ಹಣಿ ಬಡ್ಕೊಂಡು ಲಗ್ನ ಯಾಕಾದೆ ಯವ್ವ ಅಂದಿನ. ಚೀಟಿ ಕಟ್ಟಿದ್ರೆ ಮಕ್ಕಳಾತಂದ್ರೆ ಲಗ್ನ ಯಾಕಾಗಬೇಕು? ವರದಕ್ಷಿಣೆ ಕೊಟ್ಟು ಗಂಡಿಗೆ ಅಪ್ಪ ಅಂದು ಅವ್ನು ಕಾಲು ತೊಳೆದು ಅವ್ನು ಮೈ ತೊಳೆದು ಎಲ್ಲಿದ ಕಿರಿಕಿರಿ. ಚೀಟಿ ಕಟ್ಕೊಳ್ಳೋದು ಮಕ್ಕಳು ಹಾಡೋದು, ಚೀಟಿ ಕಟ್ಕೊಳ್ಳೋದು ಮಕ್ಕಳು ಹಾಡೋದು. ಹುಚ್ಚುಗೊಟ್ಟಿ ಆ ಚೀಟಿ ಕಟ್ಕೊಂಡ್ರೆ ಎಲ್ಲ ನಡೀತಿತ್ತಂದ್ರ ಮುಖ್ಯಮಂತ್ರಿ ಕುಮಾರಸ್ವಾಮಿಗೆ ನಾವೊಂದು ಚೀಟಿ ಕಟ್ಟಿ ಹೇಳ್ದಂಗೆ ಕೇಳಿಸಿದ್ದೆ, ಹೋಗ ಕಡೆ ಅಂತ ಹೇಳಿ ಬೈದ್ಬಿಟ್ಟು ಆಕಿ ಪಟ್ನೆ 500 ರೂಪಾಯಿ ನೋಡ್ಕೊಂಡು ಹೋಗ್ಬಿಟ್ಲು. ಹಿಂಗಾತದ ನಮ್ಮ ಮಳೆ ಬಾರಿ ಕರೆ ಹೇಳಕತ್ತೆ ಅವ್ರು. ಅದಕ್ಕೆ ಊರ ಬಾವಿ ನೀರು ಯಾರಾದರೂ ತರೋರು ನಿಮ್ಮ ನೀರ ಬ್ಯಾರೆ ಅವೇನ ಲಂಡೆನೆಲ್ಲ ಹೋಗಿ ನದಿಯ ಕೂಡಿದ ಮೇಲೆ ನದಿಯಾಗ ಮುಳುಗಿದ್ರೆ ಎಲ್ಲಾರ ಪಾವನಾಗ್ತೀರ. ಈಗ ನಮ್ಮ ಅಮೃತ್ ಮಾಸ್ಟರ್ ಹೇಳಿದ್ರಲ್ಲ, ನೀರ ಕಂಡಲ್ಲಿ ಮುಳುಗುವರಯ್ಯ, ಮರನ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಒಣಗುವ ಮರವ ಮೆಚ್ಚಿದವರು ನಿಮ್ಮನೆತ್ತವಲ್ಲರೂ ಕೂಡಲ ಸಂಗಮ ದೇವ. ನೀರ ಗಿಡ ಸುತ್ತರದವ್ರು ಎಲ್ಲಾರ ಮುಂದುವರಿತಾರೆ ಏನು? ನಿಮ್ಮ ಮನಸ್ಸು ಸುತ್ತುವರಿ, ನಿಮ್ಮ ಮನಸ್ಸಿನಾಗಿರುವಂತ ಹೊಲಸು ತೊಳ್ಕೊಳ್ರಿ, ಅವಾಗ ಶುದ್ಧ ಆಗ್ತೀರಿ ಅಂತ ಹೇಳ್ತಾರೆ ಬಸವಣ್ಣವರು. ಮಡಿವಾಳಪ್ಪ ಹೇಳ್ತಾನೆ, ಊರ ನರಕವ ತಿಂದು ಬೋರೆ ಆಡಿ ಹಿಂಡುವ ಎಮ್ಮಿ. ಏಯಪ್ಪ ಎಂತ ಸ್ವಾಮಿನ ಕರ್ಕೊಂಬಂದಾರ ಓಯಪ್ಪ ಅಂದ್ರೇನು? ಎಮ್ಮಿ ಏನ್ ತಿಂತದ್ರಿ ಅವ? ನಿಮ್ಮ ಊರನ ಎಮ್ಮಿ ಏನ್ ಗುಲಾಬ್ ಜಾಮೂನ್ ತಿಂತದೇನು? ಏನ್ ತಿಂತದ ಎಮ್ಮಿ? ವಿಚಾರ ಮಾಡ್ರಿ. ನಮ್ಮ ಅವುಗಳಿಗೆ ಬಾಳ ಚಂದ ಗೊತ್ತಿರ್ತದೆ. ಮುಂಜಾನೆ 1 ತಾಸು ಬಿಡ್ರಿ ಎಮ್ಮಿ ತಾಸು ಎಲ್ಲಿಗೆ ಹೋಗ್ತದ? ವಾಕಿಂಗ್ ಹೋಗ್ತದನ? ಬರೇ ಕುಲ್ಕರ್ಣಿಯರ್ ತಿಂದು ಬರ್ತದನ? ಸ್ವಾಮಿಗಳದೇ ತಿಂದು ಬರ್ತದನ? ಲಿಂಗಾಯತರ ತಿಂದು ಬರ್ತದನ? ಊರೆಲ್ಲ ತಿಂದು ಬರ್ತದ. ಅದಕ್ಕೆ ಹೇಳ್ತಾನೆ ಮಡಿವಾಳಪ್ಪ ಹೇಳ್ತಾನೆ, ಊರ ನರಕವ ತಿಂದು ಬೋರೆ ಆಡಿ ಹಿಂಡುವ ಎಮ್ಮಿ ಹಾಲಿನ ಸವಿ ನೋಡಣ್ಣ. ಆಕಳನ್ನ ದೇವ್ರಂತ, ಎಮ್ಮೆನ್ನ ದೆವ್ವ ಅಂತ. ಮತ್ತೆ ದೇವಿನ ಹಾಲು ಯಾಕೆ ಉಣ್ತೀಯಪ್ಪ ನೀನು? ದೇವಿನ ಹಾಲು ಯಾಕೆ ಉಣ್ತಿ? ದೇವಿನ ಮೊಸರು ಯಾಕೆ ಉಣ್ತಿದಿ? ಉಣ್ಬೇಡ ನೀನು. ಆಕಳಂದ್ರು ದೇವ್ರಂತ, ಅದಕ್ಕೆ ಒಳಗೆ ಹೋಯ್ತಾರ. ಒಳಗು ಅದು ಹೊಡೆದಾಡಿ ಬಡದಾಡಿ ಒಳಗೆ ಒಯ್ದುಗಳೇ ತರ ನಡುಗುತ್ತದ್ರಿ. ಅದು ಯಾಕೆ ನಡುಗಿ ಹಿಂಗ್ ಮಾಡಿದ್ಗಳೇ? ನಿನ್ನ ಹಣೆ ಬಾರಿ ಚಲೋ ಅದ್ ತಗೋ, ಹೆಂಡಿ ಇಟ್ಟದ ಆಕಳ. ನಿನ್ನ ಹಣೆ ಬಾರಿ ಚಲೋ ಇದ್ದದಕ್ಕೆ ಇಟ್ಟಿಲ್ಲ, ನನಗೇನೋ ಬಂತಿವತ್ತು ಹೋಗೋದತ್ತ ಅದು ಇಟ್ಟದ ಅಂಜಿ. ಇವ ಎಂದೂ ಒಳಗೆ ಬಿಟ್ಕೊಳ್ಳಾರ್ದವ ಇವತ್ತಿಟ್ಟು ಒಪ್ಪುಣ್ಯ ಮಾಡ್ಲಕತ್ತಾನಂದ್ರ ನನಗೇನ ಬಂತ ಒಳಗಲ್ಲ ಅಂತ 2 ಮಾಡ್ಯದ. ಇವ 2 ಮಾಡಿದ್ ಹಿಗ್ತಾನೆ, ಬಾಳ ಚಲೋ ಅದ್ರು ನಿನ್ ದೈವ 2 ಮಾಡ್ಯದ. ಅದ್ರ ಜೀವಕ್ಕೂ ಕುತ್ತು ಬಂದು ಅದು ಮಾಡ್ಯದ. ಅದಕ್ಕೆ ಊರ ನರಕವ ತಿಂದು ಬೋರೆ ಆಡಿಂಡುವ ಎಮ್ಮೆ ಹಾಲಿನ ಸವಿ ನೋಡಣ್ಣ, ಅದರ ಸಿಹಿ ಉಂಡು ಗಂಡಾಗಿ ಕುಳಿತಿದಿ, ಶೀಲ ಎಲ್ಲುಳಿತೋ ನಮ್ಮಣ್ಣ ಅಂತ ಕಡ್ಕೊಳ್ ಮಡಿವಾಳಪ್ಪ ಹೇಳ್ತಾರೆ. ನಾ ಹೇಳಿಲ್ಲ, ಮತ್ತೆ ನನ್ನ ಮೇಲೆ ಸಿಟ್ಟಿಗೇರಿ. ಯಾಕಂದ್ರೆ ಬಸವಣ್ಣವ್ರು ಹೇಳ್ತಾರೆ, ಆಕಳ ದೇವರಲ್ಲ, ಎಮ್ಮಿ ದೇವರಲ್ಲ, ಯಾರ್ಯಾರು ದೇವರಲ್ಲ, ಎಲ್ಲಾರಲ್ಲಿ ದೇವರದಂತ ಯಾವ ತಿಳ್ಕೊಂತಾನ ಅವ ನಿಜವಾದ ದೇವರಾಗ್ತಾನೆ. ಅವ ನಿಜವಾದ ಸಕಲ ಜೀವಾತ್ಮರಿಗೆ ಲೇಸ ಬಯಸಿದವರೇ ನಮ್ಮ ಕೂಡಲ ಸಂಗನ ಶರಣರು ಅಂತ ಹೇಳ್ತಾರೆ. ಅದಕ್ಕಾಗಿ ನಾನು ಬಹಳಷ್ಟು ಮಾತಾಡಬೇಕು ಅಂತ ಬಂದಿದ್ದೆ. ಏನ್ ಮಾಡೋದು, ಈಗ ಟೈಮ್ ಆಗ್ಯದ. ಹಿಂಗ ಮಾತಾಡ್ಕೋತ ಕೂತೇವ ಅಂದ್ರ ಒಬ್ಬ ಯಾವನ ಬಂದೂಕ್ ತಗೊಂಡೇ ಇದ್ದ. ಇಲ್ಲಿ ಬಂದೂಕ್ ಅದೇ ಕೇಳ್ತೀನಿರಪ್ಪ. ಬಂದೂಕ್ ತಗೊಂಡು ಎದ್ದಂದ. ನಾ ಅಂದೆ ಮುಗಿಸ್ತೀನಿ ತಮ್ಮ ಕೂಡಂದೆ. ಇಲ್ರಿ ಮುತ್ತಾರ ನೀವು ಮಾತಾಡ್ರಿ ಅಂದ. ಮತ್ತೆ ಬಂದೂಕ್ ಎದ್ರ ಸಲ ನಿಮ್ಮನ್ನ ಯಾವ ಕರ್ಕೊಂಬಂದ ಹುಡುಕಾಳಕತ್ತೀನಿ ಅಂದ. ಆ ಪರಿಸ್ಥಿತಿ ಬರಬಾರ್ದು. ಒಟ್ಟಿನಲ್ಲಿ ನಾನು ಹೇಳೋದು ಏನಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಸವಣ್ಣ ಶಿವ ಅಂತ ಹೇಳಿದ್ರು, ಶಿವ ಅಂತ ಆಚರಣೆ ಮಾಡ್ರಿ ಧರ್ಮ ಅಂತ ಹೇಳಿದ್ರು. ಅದಕ್ಕೆ ಈ ಜನ ಮಣಿಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಗೊತ್ತಿತ್ತು ಇವ್ರಿಗೆ ಏನ್ ಮಾಡಬೇಕು ಅಂತ ಗೊತ್ತಿತ್ತು. ಅವ್ರು ಕಾನೂನುಬದ್ಧವಾಗಿ ಸಂವಿಧಾನ ರಚನೆ ಮಾಡಿಕೊಟ್ರು. ನಮಗೆ ಯಾವ ಧರ್ಮ ಗ್ರಂಥಗಳು ಪವಿತ್ರ ಅನಿಸೋದಿಲ್ಲ. ಲಿಂಗಾಯತರಿಗೆ ಬಸವಣ್ಣನ ವಚನ ಪವಿತ್ರ ಆಗಿರ್ಬೋದು, ಮುಸ್ಲಿಮರಿಗೆ ಕುರಾನ್ ಪವಿತ್ರ ಆಗಿರ್ಬೋದು, ಕ್ರಿಶ್ಚಿಯನ್ರಿಗೆ ಬೈಬಲ್ ಪವಿತ್ರ ಆಗಿರ್ಬೋದು. ಇಡೀ ಭಾರತೀಯರಿಗೆ ಪವಿತ್ರವಾದಂತ ಗ್ರಂಥ ಯಾವುದಂತ ಕೇಳಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನ. ಸುಮ್ಮನೆ ಪುಕ್ಷಟ್ಟೆ ಬಂತು ತಿಳ್ಕೊಂಡ್ರಿ ಏನು ಸಂವಿಧಾನ? ಎಷ್ಟು ಕಷ್ಟಪಟ್ಟರು, ಎಷ್ಟು ತೊಂದರೆ ಅನುಭವಿಸಿದ್ರು. ತಮ್ಮ ಮಕ್ಕಳನ್ನ, ಹೆಂಡ್ರನ್ನ, ವೈಯಕ್ತಿಕ ಬದುಕನ್ನ ಮರೆತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹೇಳಿದ್ರಲ್ಲ, ನಮ್ಮ ಕರಿಗುಳೇಶ್ವರ ಹೇಳಿದ್ರು, ಒದ್ದು ಬಂದ್ರು. ಏನು ಒದ್ದು ಬಂದ್ರು? ಬಸವಣ್ಣನವರು ಮಂತ್ರಿ ಪದವಿ ಒದ್ದು ಬಂದ್ರು, ಅಂಬೇಡ್ಕರ್ ಅವರು ಮಂತ್ರಿ ಪದವಿ ಒದ್ದು ಬಂದ್ರು. ಅವ್ರಿಗೆ ಮತ್ತೆ ಇವತ್ತಿನ ರಾಜಕಾರಣಿಗೆ 2 ವ್ಯತ್ಯಾಸ ರೀ ಕರಿಗುಳೇಶ್ವರ. ಅವರು ಮಂತ್ರಿ ಪದವಿನ ಒದ್ದು ಬಂದ್ರು, ಇವ್ರು ಒದ್ರು ಹೋಗಲ್ರಿ. ಕಿಟ್ಟೆ ವ್ಯತ್ಯಾಸ ಅವ್ರಿಗೆ ಇವ್ರಿಗೆ ಇಷ್ಟೇ ವ್ಯತ್ಯಾಸ. ಏನು ಬಹಳ ವ್ಯತ್ಯಾಸ ಅಲ್ಲ. ಅವ್ರು ಒದ್ದು ಬಂದ್ರು, ಇವ್ರು ಒದ್ರು ಹೋಗಲ್ರಿ. ಇಷ್ಟೇ ನಮ್ಮ ಮನೆ ಬೇರೆ ಜೋತು ಬಿದ್ದು ಬಿಟ್ಟಾರ ಇವರೆಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ರಿಕ್ಷಾದಾಗ ಕುಂತು ಬರ್ತಿರ್ತಾರ. ತಿಳ್ಕೊಳ್ರಿ ಅವರ ಜೀವನ ಚರಿತ್ರೆನ ಅರ್ಥ ಮಾಡ್ಕೊಳ್ಳಾರ್ದವ್ರು ತಿಳ್ಕೊಳ್ರಿ. ರಿಕ್ಷಾದವಂತಾನ, ನೀನು ದಲಿತರ ಮಿದ್ದಿದಿ ಇಳಿ ಅಂದ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವನ್ ಕೂಡ ಜಗಳ ಆಡ್ಲಿಲ್ಲ.
ಜಗಳ ಆಡಿದ್ರೆ ಅಂಬೇಡ್ಕರ್ ಅವರು ಒಬ್ಬ ರಿಕ್ಷಾದವನು ಸಮಾನ ಆಗ್ತಿದ್ರು. ಜಗಳ ಆಡ್ಲಿಲ್ಲ, ಇಳಿದುಗಳೇನೆ ಅವ ರಿಕ್ಷಾ ಹೋಗಿ ಹಳದಾಗ ತೊಳ್ಕೊಂಡ್ ಬಂದ. ಯಾಕಂದ್ರೆ ದಲಿತರವ ಮುಟ್ಟ್ಯಾನ ಅಂತ ಹೇಳಿ ತೊಳ್ಕೊಂಡ್ ಬಂದ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕಪಾಳ ಹೊಡೆದಿತ್ತು. ಯಾಕಂದ್ರೆ ನಾನು ರಿಕ್ಷಾಕ್ ರೊಕ್ಕ ಕೊಟ್ಟು ಕುಂತೀನಿ ಮಗನೆ ಅಂತ ಜಗಳ ಆಡಬಹುದಾಗಿತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ನಿಂತು ಹೇಳ್ತಾರೆ, ಯಾವಾಗ ನೀನು ರಿಕ್ಷಾದಂತ ನನಗೆ ಇಳಿಸಿದೆಲ್ಲ, ಒಂದು ಕಾಲ ಇಂಥದ್ದು ತರ್ತೀನಿ, ನೀನೇ ಕಾಲು ಬಿದ್ದು ನನಗೆ ರಿಕ್ಷಾದಾಗ ಕೂಡಿಸ್ಬೇಕು, ಅಂಥ ಕಾಲು ತರ್ತೀನಿ ಅಂತ ಛಲ ತೊಟ್ರು, ಪಣ ತೊಟ್ರು, ಅಧ್ಯಯನ ಮಾಡಿದ್ರು, ಹೆಚ್ಚಿನ ವ್ಯಾಸಂಗ ಮಾಡಿ ದೊಡ್ಡ ಪದವಿಯನ್ನು ಕಳಿಸಿದ್ರು. ಇಡೀ ವಿಶ್ವದೊಳಗೆ ಯಾರಾದ್ರೂ ಜ್ಞಾನಿಗಳಿದ್ರೆ ಇದು ಗುಲ್ಬರ್ಗ ಯೂನಿವರ್ಸಿಟಿ ಕೊಟ್ಟದ್ದಲ್ರಿ. ವಿಶ್ವಜ್ಞಾನಿ ಅಂತ ಗುಲ್ಬರ್ಗ ಯೂನಿವರ್ಸಿಟಿ, ಈಗ ಕತ್ತಿಗಳಿಗೂ ವಿಶ್ವಜ್ಞಾನಿ ಅಂತ ಕೊಡ್ತಾರೆ, ಅದೆಲ್ಲ ಆ ಮಾತು ಬೇರೆ ಇರಲಿ. ಏನು ಒಂದ್ ರೊಕ್ಕ ಇದ್ರೆ ಸಾಕು ವಿಶ್ವಜ್ಞಾನಿ ಪ್ರಶಸ್ತಿ ಬಂತೆ, ಅದು ಬೇಡ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಗತ್ತಿನ ಪ್ರಥಮ ವಿಶ್ವಜ್ಞಾನಿ ಅಂತ ಕೊಟ್ಟವರು ನಾವು ನೀವುಗಳಲ್ಲ. ಇಂಗ್ಲೆಂಡಿನ ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿ ಅವರು ಕೊಟ್ಟದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ತಿಳ್ಕೊಳ್ರಿ ನೀವೆಲ್ಲ. ಅಂತ ಮಹಾಜ್ಞಾನಿ ನಮ್ಮ ದೇಶದೊಳಗೆ ಹುಟ್ಟಿದ, ಅದು ನಮ್ಮ ಬಾಂಧವ, ನಮ್ಮ ಕರುಳು ಬಳ್ಳಿ ಅನ್ನೋದನ್ನ ನಾವು ಹೆಮ್ಮೆ ಪಟ್ಟು ಅನುಭವಿಸಬೇಕೆ ವಿನಃ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಒಂದು ಜಾತಿಗಾಗ್ಲಿ ಒಂದು ಜನಾಂಗಕ್ಕಾಗಿ ಸೇರಿಸೋದಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನ ಇವತ್ತು ಡೋಲಾಯಮಾನ ಸ್ಥಿತಿ ಒಳಗಿದೆ. ಹೆಂಗಾಗಿದೆ ಅಂತ ಕೇಳಿದ್ರೆ, ನಿಮ್ಮನ್ನ ಕಪ್ಪಿ ಉಷ್ಟಿ ಒಳಗೆ ಹಿಡ್ಕೋಬೇಕಾದ್ರೆ ಒಂದೇ ಒಂದು ಮಂತ್ರ ಓದ್ತಾರೆ ನಿಮ್ಮ ಮನೆಗೆ ಬಂದು, ನೋಡ್ರು ನೀವೆಲ್ಲ ಅಣ್ಣ ತಮ್ಮರು, ನಾವು ಬೇರೆ ಅಲ್ಲ. ಇವತ್ತು ಮುಸ್ಲಿಮರು ನಮ್ಮ ಮ್ಯಾಲ ಅಟ್ಯಾಕ್ ಮಾಡ್ತಾ ಇದಾರೆ, ನಾವೆಲ್ಲರೂ ಒಂದಾಗೋಣ ಅಂತ ಹೇಳಿ ನಿಮ್ಮ ತಲೆ ಒಳಗೆ ತುಂಬಿ ಏನ್ ಮಾಡ್ತಾರಂದ್ರ ಏನೋ ಒಂದು ಹಿಂದೂ ಧರ್ಮ ಅಂತ ತುಂಬಿ ನಿಮ್ಮನ್ನೆಲ್ಲ ಯಾಮಾರಿಸಿ, ನಿಮಗೂ ಗೊತ್ತಾಗಲ್ಲ ಅವ್ರು ಯಾಕೆ ಬಂದಾರ ಅಂತ ಹೇಳಿದ್ರ, ಕೊಲ್ಯದ ಮೇಲೆ ಒಂದು ಕಾಗಿ ಕುಂತಿತ್ತಂತ, ಕುಂತು ಮಾಂಸ ತಿತ್ತಿತ್ತಂತ, ನರಿ ತೆಳಗ ಬಂತಂತ. ನರಿ ತೆಳಗ ಬಂದು ಏನಂತಂತ ಕಾಗಿಗಿ, ಕಾಗಣ್ಣ ಎಷ್ಟು ಚಂದದಿಯೋ ನೀನು ಅಂತಂತ. ನೋಡು ಕಾಗಿ ಚಂದ ಇರ್ತದ, ಏನು ರಾಗಪ್ಪ ನಿಂದು, ನಿನ್ನ ರಾಗ ಕೇಳಿ ನನಗೆ ಆನಂದ ಆಗ್ತದ, ಸ್ವಲ್ಪ ರಾಗ ಮಾಡು ಅಂತ. ನರಿ ಇದು ಖುಷಿ ಆಗಿಬಿಡ್ತು, ನನ್ ರಾಗ ಕೇಳಕ್ ಬಂದನಂತ ಕಾ ಅಂದ್ಬಿಡ್ತು, ಬಾಯನ ಮಾಂಸ ತೆಳಗ ಬಿತ್ತು, ನರಿ ತಗೊಂಡು ಓಡ್ ಹೋಗ್ಬಿಡ್ತು. ಹಿಂಗ ನಿಮ್ಮನ್ನ ಯಾಮಾರಿಸ್ಲಿಕ್ಕೆ ಬಂದಿದ್ದಾರೆ. ಯಾರು ಹೊರಗಿನವರಲ್ಲ, ಹಿಂದೂ ಮುಸ್ಲಿಮ್ರು ನೀವೆಲ್ಲ ಒಂದೇ. ಇಲ್ಲಿರುವಂತವ್ರು ಬೇರೆ ದೇಶದಿಂದ ಧರ್ಮ ಬಂದಿರಬಹುದು, ಆದ್ರೆ ಜನಾಂಗ ಬಂದವರಲ್ಲ. ಎಲ್ಲರೂ ಅಣ್ಣ ತಮ್ಮರಾಗಿ ಬಾಳುವಂತ ಸಂಸ್ಕಾರ ಕೊಟ್ಟದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನ ಅನ್ನೋದು ನೀವು ಯಾವತ್ತು ಮರಿಬಾರ್ದು. ಅದಕ್ಕಾಗಿ ನಮಗೆ ಜಗಳ ಹಚ್ಚುವಂತವ್ರು ಬೇಕಾಗಿಲ್ಲ, ನಮ್ಮ ಮಧ್ಯದೊಳಗ ವಿಷ ಬೀಜ ಬಿತ್ತುವಂತವ್ರು ಬೇಕಾಗಿಲ್ಲ. ದುರಂತ ಅಂದ್ರೆ ನಾ ಹೇಳ್ತೀನಿ ಕರಿಗುಳೇಶ್ವರರೇ, ನಾವು ಏನ್ ಮಾಡಿದೀವಿ ಅಂತ ಕೇಳಿದ್ರೆ, ಚಿತ್ರದುರ್ಗದ ಮುರುಘಾ ಮಾಡಿದಾಗ ಒಬ್ಬ ಮಾದಿಗರವನಿಗೆ ಸ್ವಾಮಿನ ಮಾಡಿದ್ರು. ನನ್ನ ಹೆಸರು ಹೇಳೋದಿಲ್ಲ. ನಮ್ಮ ಲಿಂಗಾಯತ ಧರ್ಮದ ಆಸ್ತಿ 5 ಎಕರೆ ಕೊಟ್ಟು ಅವನಿಗೆ ಸ್ವಾಮಿನ ಮಾಡಿ ಒಂದು ಪೀಠಕ್ಕೆ ಕೂಡಿಸಿದ್ರು ನಮ್ಮ ಸ್ವಾಮಿಗಳು. ಆಮೇಲೆ ಇಂಥವ್ರು ಹಿಂದುಳಿದವ್ರು ಸ್ವಾಮಿಗಾರಂತ ಆದಿಚುಂಚನಗಿರಿ ಮಠದ ಸ್ವಾಮಿಗಳು ಬಂದು ಒಂದು 10 ಲಕ್ಷ ಕೊಟ್ಟೋದ್ರು. ಅವಾಗಿನ ಕಾಲಕ್ಕೆ 25 ವರ್ಷ ಹಿಂದೆ 10 ಲಕ್ಷ ಕೊಟ್ಟು ಮಠ ಬೆಳೆಸ್ರಿ ಅಂತ ಕೊಟ್ಟು ಹೋದ್ರು. ಇವರಿಬ್ರು ಕೊಟ್ಟದ್ದು ಗಮನಿಸಲಿಲ್ಲ ಸ್ವಾಮಿ. ಒಂದು ದಿನ ಪೇಜಾವರ ಮಠ ಸ್ವಾಮಿ ಬಂದು ಯಾರೋ ಒಬ್ಬರು ಕಾಂಜಿ ಪಿಂಜಿ ಬ್ರಾಹ್ಮಣರ ಕಡೆಯಿಂದ ಪಾದ ಪೂಜಾ ಮಾಡಿಸಿದ್ದಕ್ಕೆ ಇವರಿಬ್ಬರನ್ನ ಬಿಟ್ಟು RSS ಸೇರಿದ್ರಲ್ಲ, ಇದು ನಮ್ಮ ದುರಂತ, ಇದು ನಮ್ಮ ದೌರ್ಭಾಗ್ಯ, ಇದು ನಮ್ಮ ಕೆಟ್ಟ ಗಳಿಗೆ ಅಂತ ನಾವೆಲ್ಲ ಭಾವಿಸ್ಕೋಬೇಕು. ನಿಮ್ಮನ್ನ ಹೆಂಗೆ ಯಾಮರಿಸ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಹೇಳ್ತಾ ಇದ್ದೀನಿ ನಾನು. ಹಾಗೆ ನೀವು ಯಾವುದೇ ಒಂದು ತಲೆಯಾಗ ತುಂಬಿಕೊಂಡು ವಿಚಾರಧಾರೆಗಳನ್ನ ಮೊದಲು ತಿಳ್ಕೊಳ್ರಿ, ಅಂಬೇಡ್ಕರ್ನ ಅಧ್ಯಯನ ಮಾಡ್ರಿ. 58,000 ಪುಸ್ತಕ ಓದಿದಂತ ತಲೆ ಸಾಮಾನ್ಯ ತಲೆ ಅಲ್ಲದು, ನಮ್ಮಂತ ಟ್ಯೂಬ್ ಲೈಟ್ ತಲೆ ಅಲ್ಲದು, ವಿಶ್ವವನ್ನು ಬೆಳಗಲಿಕ್ಕೆ ಬಂದದ್ದು. ಬಹಳ ಜನ ಅಂತಾರೆ ಇವತ್ತ ಮೋದಿ ಪ್ರಧಾನಮಂತ್ರಿ ಆಗ್ಯಾನಂದ್ರೆ ವೋಟರ್ಸ್ ಓಟ್ ಹಾಕಿದ್ದಕ್ಕಲ್ಲ, ಬಿಜೆಪಿ ಪಾರ್ಟಿ ಮಾಡಿಲ್ಲ. ಇವತ್ತು ಮೋದಿನ ಪ್ರಧಾನಮಂತ್ರಿ ಮಾಡಿದ್ದು ಬಾಬಾ ಸಾಹೇಬ್ ಬರೆದಂತ ಸಂವಿಧಾನ ಅವನು ಪ್ರಧಾನಮಂತ್ರಿ ಮಾಡಿದ್ದು ಹೊರತಾಗಿ ಬೇರೆ ಯಾವುದಲ್ಲ. ಯಾಕಂದ್ರೆ ಅವತ್ತು ನಮಗೆ ಅರ್ಹತೆಗಳಿರ್ಲಿಲ್ಲ, ನಾವು ಪ್ರಧಾನಮಂತ್ರಿ ಅಲ್ಲ, ಓಟ್ ಹಾಕೋ ಅರ್ಹತೆ ಕೂಡ ನಮಗಿರ್ಲಿಲ್ಲ. ಅಂತ ಅರ್ಹತೆಯನ್ನು ಕಲ್ಪಿಸಿಕೊಟ್ಟಂತಹ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನನಗೊಂದ್ಸಲ ಇಲ್ಲೊಬ್ಬ ದೊಡ್ಡ ರಾಜಕಾರಣಿ ಬಂದಿದ್ರು ಅಫಜಲ್ಪುರ ತಾಲೂಕಿನಾಗೆ ದೊಡ್ಡ ರಾಜಕಾರಣಿ ಬಂದ ಕೂಡಲೇ ಅದು ಅಂಬೇಡ್ಕರ್ ಜಯಂತಿ ಇತ್ತು. ಎದ್ದು ಹೋದ ರಾಜಕಾರಣಿ ಎಲ್ಲರೂ ಹೊಂಟು ಬಿಟ್ರು. ನನ್ನ ಪಾಳೆ ಬಂತ. ಅವಾಗ ಹೇಳಿದೆ, ನಾ ಬಹಳ ಖಡಕ್ ಸ್ವಾಮಿ ಇದ್ದೀನಿ. ಈಗ ಹೇಳಿದ್ರಲ್ಲ, ನನಗೆ ಹಿಂಗ ಮುಲಾಜಿಟ್ಟು ಮಾತಾಡೋದು ಬರೋದೇ ಇಲ್ಲ, ಇದ್ದದನ್ನ ಇದ್ದಂಗೆ ಹೇಳೋ. ನಾನು ಮೇಯ ಕಡ್ಕೊಳ್ಳೋ ಮಡಿವಾಳಪ್ಪ ಅಂಬೇಡ್ಕರ್ ಇವ್ರು ಎಲ್ಲರೂ ಅದಾರ. ಸುಮ್ಮನೆ ಮನಗ್ ಕೊಡಲ್ಲ ನನಗೆ. ಏನಾರೇ ಒಂದು ಕೆಲಸ ಹಚ್ಚಿರ್ತಾರೆ, ಏನೇ ಒಂದು ಕಿತಾಪತಿ ಮಾಡ್ತಾನೆ ಇರ್ತೀನಿ ನಾನು.
ನಾನು ಹೇಳಿದೆ, ಏನ್ರು ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಗೆ ಬಂದಿರೋ ಅಥವಾ ಇಲ್ಲಿ ಹೊಂಟನಲ್ಲಿ ರಾಜಕಾರಣಿ ಅವನ ಜಯಂತಿಗೆ ಬಂದಿರೋ? ಇಂಥ ಸಾವಿರಾರು ಲಕ್ಷ ಲಕ್ಷ ರಾಜಕಾರಣಿಗಳನ್ನ ತಯಾರು ಮಾಡಿದಂತ ಅಂಬೇಡ್ಕರ್ ಜಯಂತಿ ಬಹಳ ದೊಡ್ಡದು, ನಿಮಗೆ ಅಂಬೇಡ್ಕರ್ ಜಯಂತಿ ಬಹಳ ದೊಡ್ಡದು ಅಂತ ಹೇಳಿದಾಗ ಹೋದಂತ ಜನ ವಾಪಸ್ ಬಂದ್ರು. ಯಾಕೆ ಈ ಮಾತನ್ನು ಹೇಳ್ತೇನೆಂದ್ರೆ, ಬಹಳ ಜನ ಏನ್ ಮಾಡ್ಯಾರ ಅಂದ್ರೆ, ಅಂಬೇಡ್ಕರ್ ಏನ್ ಮಾಡ್ಯಾರಿ, ದಲಿತರಿಗೆ ಮಾಡ್ಯಾರ. ಮತ್ ಇನ್ನೊಂದು ಬೋವಾ ಬಿಡ್ತಾರ ನಿಮ್ಗೆ, ಏನಂತ, ಅಂಬೇಡ್ಕರ್ ರಾತ್ರಿಯಾಗ ಮಲ್ಕೊಳ್ಳಿಲ್ಲ ಅಂತ, ಗಾಂಧಿ ಮಲ್ಕೊಂಡಿದ್ನಂತ, ಅಂಬೇಡ್ಕರ್ ಮಲ್ಕೊಳ್ಳಿಲ್ಲ. ಪತ್ರಿಕಾಕರ್ತರು ಕೇಳಿದ್ರಂತ ಅಂಬೇಡ್ಕರ್ಗೆ ಬಂದು, ಗಾಂಧಿ ಆರಾಮ್ ನಿದ್ದೆ ಮಾಡ್ಲಕತ್ತಾನ, ನೀವ್ಯಾಕೆ ಹಚ್ಚರಿದ್ದೀರಿ ಅಂತ. ಅನ್ನನ ಅಂಬೇಡ್ಕರ್ ಅಂದ್ರ ನೋಡ್ರಿ ಎಷ್ಟು ಪಾಖಂಡಿ ವಿಚಾರಗಳು ನಿಮ್ ತಲೆಯಾಗ ತುಂಬ್ತಾರ. ಅಂಬೇಡ್ಕರ್ ಅಂದಂತ, ಗಾಂಧಿ ಮುತ್ಯನ ಜನ ಬಹಳ ಹುಷಾರ್ ಅದಾರ, ಅದಕ್ಕೆ ನಿದ್ದೆ ಮಾಡ್ಲಕತ್ತಾನ, ನಮ್ಮ ಜನ ಬಹಳ ದಡ್ರ ಅದಾರ, ಅವ್ರ ಬಗ್ಗೆನ ಯಾಚರಿದ್ದೀನಿ ಅನ್ನಂತ ಹಿಂಗಂತಿದ್ರ ಅಂಬೇಡ್ಕರ್ ಅವ್ರು. ಇಟ್ ಹಿಂದುಳಿದು ಮಾತಾಡ್ತಿದ್ರ ಅವ್ರು ಅದಕ್ಕಲ್ಲ. ಯಾಕೆ ಎಚ್ಚರಿದ್ದಿದೆ ಅಂತ ಕೇಳಿದ್ರೆ, ಬ್ರಿಟಿಷರು ಈ ಕೆಟ್ಟ ಜನರ ಕೈಯಾಗ ಅಧಿಕಾರ ಕೊಟ್ಟು ಹೋದ್ರು, ಈ ಕೆಟ್ಟ ಜನರ ಕೈಯಾಗ ಅಧಿಕಾರ ಕೊಟ್ಟು ಹೋದ್ರು. ಇವರು ನಮ್ಮ ದೇಶನ ಹಾಳು ಮಾಡ್ತಾರ, ಹೆಂಗ್ ಮಾಡುದು ಅಂತ ಆಲೋಚನೆ ಮಾಡ್ಲಕತ್ತಿದ್ರೆ ವಿನ ಸ್ವಾರ್ಥಕ್ಕಾಗಿ ಮಾಡ್ಲಿಲ್ಲ, ನಮ್ ಜನಗೋಸ್ಕರ ಅಂತ ಮಾಡ್ಲಿಲ್ಲ. ಯಾಕಂತ ಕೇಳಿದ್ರೆ, ಸಂವಿಧಾನ ಇಂಪ್ಲಿಮೆಂಟ್ ಆದ ದಿನ, ಜಾರಿಗೆ ಬಂದಿನ ಕೃಪಲಾನಿಯನ್ನ ಕೂಹಕಿ ಹೇಳ್ತಾನೆ. ಏನ್ ಹೇಳ್ತಾನೆ ಅಂದ್ರೆ, ಅಂಬೇಡ್ಕರ ನೀ ಎಲ್ಲ ನಕ್ಕೊಂತ ಹೊಂಟಿದ್ ಹೊರಗೆ ನಾಳೆ ನೋಡು ನಿನ್ನ ಸಂವಿಧಾನನ್ನ ಹೆಂಗ್ ನಡಿಲಾರ್ದಂಗ ಮಾಡ್ತೀವಿ ಅಂತ ಅಂದದ್ದಕ್ಕೆ ಅಂಬೇಡ್ಕರ್ ಅವರು ನೊಂದುಕೊಂಡ್ರು. ಆ ಜನನೇ ಅವ್ರಿಗೆ ಕೈ ಕೊಟ್ರು. ಅದಕ್ಕಾಗಿ ನಿಮಗ ಹೇಳ್ತೀವಿ, ನಾವು ನಿಮ್ ಪರವಾಗಿ ಮಾತಾಡ್ತಾ ಇರ್ತೀವಿ, ನಮ್ ಬಗ್ಗೆ ನೀವೊಂದಿಷ್ಟು ಗಮನ ಇಟ್ಕೊಂಡು ನಡೆದ್ರೆ ಒಳ್ಳೇದು. ಯಾಕಂತ ಕೇಳಿದ್ರೆ, ನಿಮಗೂ ಹೆಂಗಾಗ್ತದೆ ಅಂತ ಕೇಳಿದ್ರೆ, ಎಲ್ಲಮ್ಮ ದುರ್ಗಮ್ಮನೆ ದೊಡ್ಡವರಾಗ್ತಾರ, ಅಂಬೇಡ್ಕರ್ ದೊಡ್ಡವರಾಗೋದಿಲ್ಲ. ಅದಕ್ಕಾಗಿ ನಿಮ್ಮನ್ನು ಉದ್ಧಾರ ಮಾಡಿದಂತಹ, ಅದೇ ಹೇಳಿದ್ದೆಲ್ಲ ಜಯಮಾಲನ ಪ್ರಕಾರ ಹೇಳಿದ್ದೆಲ್ಲ, ಜಯಮಾಲಾಗ ಗೌರ್ಮೆಂಟ್ ರೊಕ್ಕ ಕೊಡ್ತಂತ. ಅಯ್ಯಪ್ಪ ಸ್ವಾಮಿಗೆ ಮುಟ್ಕೊಂಡದಕ್ಕೆ ಜಯಮಾಲ ಮುಟ್ಕೊಂಡಾಳ, ಪವರ್ ಕಮ್ಮಿ ಆಗದ, ಅಯ್ಯಪ್ಪ ಸ್ವಾಮಿಗೆ ಪವರ್ ಹೆಚ್ಚಿಗೆ ಬರಲಿ ಅಂತ 5 ಕೋಟಿ ರೂಪಾಯಿ ಖರ್ಚು ಮಾಡಿ 500 ಕೋಟಿ ಸ್ಯಾಂಕ್ಷನ್ ಮಾಡಿತ್ತು ಸರ್ಕಾರ. ನಾವೊಂದು ಮಾತು ಹೇಳ್ತೀನಿ, 500 ಕೋಟಿ ರೊಕ್ಕ ಹಾಕಿದ್ಮೇಲೆ ಅವನಿಗೆ ಪವರ್ ಬಂತು. ಯಾರಿಗೆ? ಅಯ್ಯಪ್ಪ ಸ್ವಾಮಿ. ಮತ್ತೆ ಯಾರು ಮುಟ್ಕೊಂಡದ ಪವರ್ ಹೋಯ್ತು? ಅಯ್ಯಪ್ಪ ಸ್ವಾಮಿ ಯಾರು ಮುಟ್ಕೊಂಡ ಮೇಲೆ ಪವರ್ ಕಡಿಮೆ ಆಯ್ತು? ಜರ ಚಲಿ ಓಡಿಸ್ರಿ. ಮತ್ತೆ ಜಯಮಾಲ ಮುಟ್ಕೊಂಡ ಮೇಲೆ ಅವನ್ ಪವರ್ ಕಡಿಮೆ ಅಂದ್ರೆ ಜಯಮಾಲ ದೊಡ್ಡಕ್ಕೆ ನಾವ ದೊಡ್ಡವ. ಹಿಂಗ ಆಲೋಚನೆ ಮಾಡಿ, ಒಂದಿಷ್ಟು ಹಿಂಗ ಆಲೋಚನೆ ಮಾಡಿದ್ರೆ ನಾವೆಲ್ಲ ಮುಂದೆ ಬರ್ತೀವಿ ಅನ್ನೋ ಮಾತನ್ನ ಹೇಳಿ, ಬಹಳ ಸಮಯ ಆಗಿದೆ, ಇನ್ನೂ ಮಾತಾಡಬೇಕಾದಷ್ಟು ಬಹಳ. ನಾನು ಉಪನ್ಯಾಸಕ, ಇವರು ಉಪನ್ಯಾಸಕ. ನಾನು ಕಾಲೇಜ್ ಲೆಕ್ಚರರ್, 40 ನಿಮಿಷ ಗಂಟೆ ಹೊಡೆಲ್ತಾನೆ ಬಿಡವಲ್ಲ ನಾನು, ಮತ್ತೆ ಇವರು 40 ನಿಮಿಷ ಆಗ್ಲೇಬೇಕಲ್ಲ. ಹಂಗೆ ನಾವು ಒಂದಿಷ್ಟು ಸಮಯ ಬಹಳಷ್ಟು ತಗೊಂಡಿವಿ ಅಂದ್ರೆ ಅದು ಕಾಳಜಿಲಿಂದ, ಕಕ್ಕುಲತಿಲಿಂದ ತಗೊಂಡಿದ್ದೀವಿ ವಿನಃ ನಾವು ಮಾತಾಡಬೇಕು ಅನ್ನೋ ಉದ್ದೇಶ ಅಲ್ಲ. ನಿಮಗೆ ಒಂದಿಷ್ಟು ವಿಚಾರಗಳನ್ನು ಕೊಡಬೇಕನ್ನೋ ಉದ್ದೇಶದಿಂದ ನಾನು ಇಷ್ಟೊತ್ತು ತನಕ ಮಾತಾಡಿದ್ದೀನಿ ಅಂತ ಹೇಳ್ತಾ, ಮತ್ತೊಮ್ಮೆ ತಮ್ಮೆಲ್ಲರಿಗೆ ಶರಣಾರ್ಥಿಗಳನ್ನು ಹೇಳಿ ನನ್ನ ಮಾತುಗಳನ್ನು